KCET 2026ರ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ಖುಷಿ ಪಡುವಂತ ಸುದ್ದಿ. ಬಹಳಷ್ಟು ಜನರ ಅಭಿಪ್ರಾಯದಂತೆ ನೀಟ್ ಒಂದು ಕೌನ್ಸಿಲಿಂಗ್ ಇದೆಯಲ್ಲ, ಈ ಒಂದು ಕೌನ್ಸಿಲಿಂಗ್ ಇನ್ನೂ ಬಹಳಷ್ಟು ಲೇಟ್ ಆಗೋದ್ರಿಂದ, ರೀನೀಟ್ ಎಕ್ಸಾಮ್ ಇರೋದ್ರಿಂದ ಈ ಒಂದು KCET ಕೌನ್ಸಿಲಿಂಗ್ ಮೇಲೂ ಎಫೆಕ್ಟ್ ಆಗುತ್ತೆ, ಈ ಕಂಬೈನ್ಡ್ ಕೌನ್ಸಿಲಿಂಗ್ ಇರೋದ್ರಿಂದ ಎಫೆಕ್ಟ್ ಆಗುತ್ತೆ ಅಂತ ಬಹಳಷ್ಟು ವ್ಯಕ್ತಿಗಳ ಅಭಿಪ್ರಾಯವಾಗಿತ್ತು. ನಿನ್ನೆ ತಾನೇ KE ಅವರು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ. KE ಅವರು ಹೇಳ್ತಾ ಇದ್ದಾರೆ, ಕರ್ನಾಟಕದ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಇದೆಯಲ್ಲ, ಇಂಜಿನಿಯರಿಂಗ್ ರಿಲೇಟೆಡ್ ಕೌನ್ಸಿಲಿಂಗ್ ಗಳನ್ನ ಈ ಒಂದು ನೀಟ್ ರಿಸಲ್ಟ್ ಗಾಗಿ ವೇಟ್ ಮಾಡೋದಕ್ಕಾಗಲ್ಲ. ಈ ಒಂದು ಇಂಜಿನಿಯರಿಂಗ್ ಕೋರ್ಸಸ್ ಗಳನ್ನ ವೇಗವಾಗಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆದ್ರಿಂದ ಈ ಕೌನ್ಸಿಲಿಂಗ್ ಅನ್ನ ಸಪರೇಟ್ ಆಗಿ ಮಾಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀಟ್ ಕೌನ್ಸಿಲಿಂಗ್ ಗಿಂತ ಮುಂಚೆನೆ ಈ ಒಂದು ರಿಸಲ್ಟ್ ಅನ್ನ ಬಿಡೋದಾಗಿರ್ಲಿ, ಹಾಗೆ ಇಂಜಿನಿಯರಿಂಗ್ ರಿಲೇಟೆಡ್ ವೆಟರ್ನರಿ, ಅಗ್ರಿಕಲ್ಚರ್ ಈ ರೀತಿಯ ಕೋರ್ಸಸ್ ಗಳಿಗೆ ಈ ಒಂದು ಕೌನ್ಸಿಲಿಂಗ್ ಅನ್ನು ನಡೆಸಲಾಗುತ್ತೆ ಅಂತ ಹೇಳ್ತಿದ್ದಾರೆ. ನೀಟ್ ರಿಸಲ್ಟ್ ನ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಈ ಒಂದು KCET ಕೌನ್ಸಿಲಿಂಗ್ ಅನ್ನ ನಾವು ವೇಗವಾಗಿ ಸ್ಟಾರ್ಟ್ ಮಾಡ್ತೇವೆ ಅಂತ ಈ ಒಂದು KA ಕಡೆಯಿಂದ ಬಂದಿರುವಂತಹ ವಿಚಾರವಾಗಿದೆ. ಮೊನ್ನೆ ಶುಕ್ರವಾರದಂದು MC ಸುಧಾಕರ್ ಅವರು ಕೂಡ ಹೇಳಿದ್ದಾರೆ, ನೀವು ನೀಟ್ ರಿಸಲ್ಟ್ ಅನ್ನ ವೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಈ ಒಂದು KCET ಗೆ ಸಂಬಂಧಪಟ್ಟಿರುವಂತಹ ಇಂಜಿನಿಯರಿಂಗ್ ಕೋರ್ಸಸ್ ಗಳಿಗೆ ಎಲ್ಲ ನೀವು ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಈ ರೀತಿ ಕೌನ್ಸಿಲಿಂಗ್ ಅನ್ನ ಮಾಡೋದ್ರ ಜೊತೆಗೆ ಈ ಒಂದು ಇಂಜಿನಿಯರಿಂಗ್ ಕೋರ್ಸಸ್ಗಳು ವೇಗವಾಗಿ ಸ್ಟಾರ್ಟ್ ಆಗಲಿ, ಅದರ ಒಂದು ಟೈಮ್ ಪೀರಿಯಡ್ಗೆ ಅನುಗುಣವಾಗಿ ಈ ಒಂದು ಇಂಜಿನಿಯರಿಂಗ್ ಕೋರ್ಸಸ್ಗಳು ಸಾಗಲಿ ಅಂತ ಹೇಳ್ತಿದ್ದಾರೆ. ಮುಂದುವರೆದು ಈಗ ಇಂಜಿನಿಯರಿಂಗ್ ಸೀಟನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಮುಂದೆ ನೀಟ್ ಸಿಕ್ಕ ಮೇಲೆ ಆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ತಾರೆ, ಇಂಜಿನಿಯರಿಂಗ್ ಸೀಟ್ಗಳು ವೇಕೆಂಟ್ ಉಳಿತವೆ. ಈ ಒಂದು ಪರಿಸ್ಥಿತಿಯನ್ನ ಕೂಡ ಅವರು ಹೇಳಿದ್ದಾರೆ. ಯಾರಿಗೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೋ ಅಂತವರು ಕಂಪಲ್ಸರಿಯಾಗಿ ಯಾರು ಹೋಗ್ತೇವೆ ಅಂತಿದ್ದಾರೋ ಅಂತವರಿಗೆ ಮಾತ್ರ ಈ ಒಂದು ಕೌನ್ಸಿಲಿಂಗ್ ಅನ್ನು ಓಪನ್ ಮಾಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ನಾನು ಇಂಜಿನಿಯರಿಂಗ್ ಸೀಟನ್ನು ತೆಗೆದುಕೊಂಡು ಇಂಜಿನಿಯರಿಂಗನ್ನೇ ಕಂಟಿನ್ಯೂ ಮಾಡ್ತೇನೆ, ನಾನು ಯಾವುದು MBBSಗೆ ಸಂಬಂಧಪಟ್ಟಂತಹ, BMSಗೆ ಸಂಬಂಧಪಟ್ಟಂತಹ ಅಥವಾ BDSಗೆ ಸಂಬಂಧಪಟ್ಟಂತಹ ಕೋರ್ಸಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ, ನಾನು ಕೇವಲ ಈ ಒಂದು ಇಂಜಿನಿಯರಿಂಗ್ ಮತ್ತು ವೆಟರ್ನರಿ ಈ ರೀತಿಯ ಕೋರ್ಸಸ್ಗಳನ್ನು ಆಯ್ಕೆ ಮಾಡ್ಕೊಳ್ತೇನೆ ಅನ್ನೋರಿಗೆ ಈಗ ಒಂದು ಅವಕಾಶವನ್ನು ಕೊಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಕಳೆದ ವರ್ಷದಲ್ಲಿಯೂ ಕೂಡ ಇದೇ ರೀತಿಯ ಒಂದು ಡಿಸಿಷನ್ನ ತೆಗೆದುಕೊಂಡಿದ್ರು, ಅದು ಕೂಡ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಈ ರೀತಿಯ ಡಿಸಿಷನ್ ಅನ್ನು ತೆಗೆದುಕೊಂಡಿದ್ರು. ಈ ವರ್ಷವೂ ಕೂಡ ಈ ಒಂದು ಮಾರ್ಗಸೂಚಿಯನ್ನ ಅವರು ರಿಲೀಸ್ ಮಾಡ್ತಾರೆ. ಯಾವ ರೀತಿಯ ಪ್ರೊಸೀಜರ್ ಗಳನ್ನ ಫಾಲೋ ಮಾಡಲಾಗುತ್ತೆ ಎಂಬುದನ್ನ ನಿಮಗೆ KA ತಿಳಿಸಲಾಗುತ್ತೆ. ಅದರ ಪ್ರಕಾರ ನೋಡೋದಾದ್ರೆ ಈಗ ನಿಮಗೆ KCET ರಿಸಲ್ಟ್ ಕೂಡ ವೇಗವಾಗಿ ಬರಲಿದೆ. ಅದು ಕೂಡ ಸೆಕೆಂಡ್ ಪೇಪರ್ ಅಂದ್ರೆ PUC ಸೆಕೆಂಡ್ ಇಯರ್ ಈ ಒಂದು ಸೆಕೆಂಡ್ ಎಕ್ಸಾಮ್ ಇತ್ತಲ್ಲ, ಆ ಎಕ್ಸಾಮ್ನ ರಿಸಲ್ಟ್ ಬಂದ ತಕ್ಷಣ ನಿಮಗೆ KCET ರಿಸಲ್ಟ್ ಅನ್ನು ಬಿಡೋದಕ್ಕೆ ಅವರು ತುದಿಗಾಲಲ್ಲಿ ನಿಂತಿದ್ದಾರೆ. ಈಗಾಗಲೇ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರಿಸಲ್ಟ್ ಕೂಡ ರಿಲೀಸ್ ಆಯಿತು. ಈಗ ಕೇವಲ PUC ಸೆಕೆಂಡ್ ಎಕ್ಸಾಮ್ ಇದೆಯಲ್ಲ, ಆ ಒಂದು ಎಕ್ಸಾಮ್ನ ರಿಸಲ್ಟ್ ಬರೋದು ಬಾಕಿ ಇದೆ. ಆ ಒಂದು ರಿಸಲ್ಟ್ ಬಂದ ತಕ್ಷಣ ಅವು ಎರಡರಲ್ಲಿ, ಒಂದನೇ ಪೇಪರ್ ಮತ್ತು ಎರಡನೇ ಎಕ್ಸಾಮಲ್ಲಿ ಯಾವುದು ನಿಮಗೆ ಅತಿ ಹೆಚ್ಚು ಅಂಕ ಇರ್ತದೋ ಆ ಅಂಕವನ್ನು ಕನ್ಸಿಡರ್ ಮಾಡಿ ಈ ಒಂದು KCET ಕೌನ್ಸಿಲಿಂಗ್ ಅನ್ನು ನಡೆಸಲಾಗುತ್ತೆ. ಈ ಒಂದೇ ಒಂದು ಕಾರಣಕ್ಕಾಗಿ ಈ ಕೌನ್ಸಿಲಿಂಗ್ ಅನ್ನ ಡಿಲೇ ಮಾಡಿದ್ರು. ಅಷ್ಟೇ ಅಲ್ಲದೆ ರಿಸಲ್ಟ್ ಅನ್ನ ಬಿಡೋದಕ್ಕೂ ಕೂಡ ಡಿಲೇ ಮಾಡಿದ್ರು. ಈ ಒಂದು ಯಾವಾಗ ರಿಸಲ್ಟ್ ಬಿಡ್ತಾರೋ ಆ ರಿಸಲ್ಟ್ ಬಿಟ್ಟು ಒಂದೆರಡು ವಾರದಲ್ಲಿ ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಲಿದೆ. ಯಾಕೆ ಇಷ್ಟೊಂದು ಅವಸರದಲ್ಲಿ ಮುಗಿಸ್ಬೇಕಂದ್ರೆ, ಈಗ ವೆಟರ್ನರಿ ಮತ್ತು ಅಗ್ರಿಕಲ್ಚರ್ ಬೇರೆ ಬೇರೆ ಯೂನಿವರ್ಸಿಟಿಗಳು ಇರ್ತವೆ, ಅದೇ ರೀತಿಯಲ್ಲಿ ಇಂಜಿನಿಯರಿಂಗಿಗೆ VTU ಕೂಡ ಇರುತ್ತೆ. ಈ ರೀತಿಯ ಯೂನಿವರ್ಸಿಟಿಗಳು ಒಂದು ಒತ್ತಾಯವನ್ನು ಮಾಡುತ್ತೆ KEಗೆ, ನಾವು MBBSಗಾಗಿ ವೇಟ್ ಮಾಡೋದಕ್ಕಾಗಲ್ಲ, ನಮ್ಮ ಒಂದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಬೇಕು, ಇದರಲ್ಲಿ ಯಾವುದೇ ವ್ಯತ್ಯಾಸಗಳು ಆಗಬಾರದು ಎನ್ನುವ ಕಾರಣಕ್ಕಾಗಿ ಈ ಒಂದು ಮನವಿಯನ್ನ ಈ ಎಲ್ಲ ಯೂನಿವರ್ಸಿಟಿಗಳು ಹಾಕ್ತವೆ. ಆದ್ದರಿಂದ ಈ ಒಂದು ಮೀಟಿಂಗಲ್ಲಿ ಡಿಸ್ಕಷನ್ ಮಾಡಿ ಈ ಒಂದು ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ. ಏನಂದ್ರೆ ನೀಟ್ಗಿಂತ ಮುಂಚೆಯೇ ಈ ಒಂದು ಕೌನ್ಸಿಲಿಂಗ್ ಅನ್ನು ನಡೆಸಲಾಗುತ್ತೆ ಅಂತ. KCET ಮಾತ್ರ ವೇಟ್ ಮಾಡುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸುದ್ದಿ ಬಹಳಷ್ಟು ವಿಶೇಷವಾಗಿದೆ, ಹಾಗೆ ಖುಷಿ ಕೊಡುವಂಥದ್ದು. ಆದ್ರಿಂದ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.